Good morning, students. Welcome to the Aryabhatta PU Science College. Now we are going to study the second period, moving charges and magnetism. So that is fourth chapter, second period. So in the previous classes, ನೀವು ಹೋಲ್ ಕ್ಲಾಸಸ್ಸಲ್ಲಿ ನಾವು ಮ್ಯಾಗ್ನೆಟಿಕ್ ಫೀಲ್ಡ್, ಹೌ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್ ಅದ್ರ ಬಗ್ಗೆ ತಿಳ್ಕೊಂಡಿದ್ರಿ. ಈಗ ನೆಕ್ಸ್ಟ್ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ಆಯಿಸ್ಟೆಡ್ ಎಕ್ಸ್ಪೆರಿಮೆಂಟ್. ಇನ್ ಆಯಿಸ್ಟೆಡ್ ಎಕ್ಸ್ಪೆರಿಮೆಂಟ್ ಹೌ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಪ್ರೊಡ್ಯೂಸ್ಡ್, ಹೌ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಇನ್ ಎ ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಒಂದು ಕಂಡಕ್ಟರ್ ಕಂಡಕ್ಟಿಂಗ್ ವೈರ್ನಲ್ಲಿ ಕರೆಂಟ್ ಇತ್ತು ಅಂದರೆ ಆವಾಗ ಯಾವ ರೀತಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಂಡಿದ್ರಿ. ಸೊ ಈಗ ನೆಕ್ಸ್ಟ್ CET ನೀಟಿಗೆ ಎಕ್ಸಾಮಿಗೆ ಬರುವಂಥದ್ದು ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಫ್ ದಿಸ್. ಈಗ ಇದರಲ್ಲಿ ಸೊ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದರೆ ಏನು? ಸೊ ಹ್ಯಾನ್ಸ್ ಕ್ರಿಶ್ಚಿಯನ್ ಆಯಿಸ್ಟೆಡ್ ಅವನು ಫಸ್ಟಿಗೆ ಈ ಮೂವಿಂಗ್ ಚಾರ್ಜಸ್ ಆರ್ ಕರೆಂಟ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದ ಸ್ಪೇಸ್. ಒಂದು ಕರೆಂಟ್ ಕ್ಯಾರಿಂಗ್ ಒಂದು ಕಂಡಕ್ಟರ್ ಇರುತ್ತೆ, ಆ ಕಂಡಕ್ಟರಿಂಗ್ ವೈರ್ ಇರುತ್ತೆ. ಈ ವೈರ್ ಸುತ್ತಲೂ ಸತ ಕರೆಂಟ್ ಕ್ಯಾರಿಂಗ್ ಇದು ಸಪೋಸ್ ಒಂದು ವೈರ್ ಇದು, ಈ ವೈರದಲ್ಲಿ ಸುತ್ತಲೂ ಕರೆಂಟ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಸೊ ಅದನ್ನು ಫಸ್ಟಿಗೆ ಹಿ ಡಿಸ್ಕವರ್ಡ್ ದಟ್ ಒನ್ ಈಸ್ ಫಸ್ಟ್ ಬಂದರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಯಿಸ್ಟೆಡ್ ಈಸ್ ಎ ಕ್ರಿಶ್ಚಿಯನ್ ಅವನು ಪಾದ್ರಿ. ಅವನು ಆಯಿಸ್ಟೆಡ್ ಅನ್ನೋನು ಅವನು ಫಸ್ಟು ಅದನ್ನು ಕಂಡುಹಿಡಿದ. ಸೊ ಹ್ಯಾನ್ಸ್ ಕ್ರಿಶ್ಚಿಯನ್ ಆಯಿಸ್ಟೆಡ್ ಇನ್ವೆಸ್ಟಿಗೇಟೆಡ್ ದ ಫಿನಾಮಿನಾ ದಟ್ ಮೂವಿಂಗ್ ಚಾರ್ಜಸ್ ಆರ್ ಕರೆಂಟ್ ಪ್ರೊಡ್ಯೂಸರ್ಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್ಸ್ ಸ್ಪೇಸ್. ಒಂದು ಅರೌಂಡ್ ಇಟ್ಸ್ ಸ್ಪೇಸ್ ಒಂದು ಕರೆಂಟ್ ಕ್ಯಾರಿಂಗ್ ಒಂದು ಇರುತ್ತೆ, ಕರೆಂಟ್ ಇರುತ್ತೋ ಅಂದರೆ ಇದ್ರ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಅದಂತ ಫಸ್ಟನ್ನು ಕಂಡುಹಿಡಿದವನು ಆಯಿಸ್ಟೆಡ್. ನೆಕ್ಸ್ಟ್ ಆಯಿಸ್ಟೆಡ್ ಆ್ಯಂಡ್ ಫ್ಯಾರಡೆ ಯೂನಿಫೈಡ್ ಬೋತ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್. ಎಲೆಕ್ಟ್ರಿಸಿಟಿ ಮತ್ತು ಮ್ಯಾಗ್ನೆಟಿಸಮ್ ಎರಡನ್ನೂ ಸತ ಇವರಿಬ್ಬರು ಸೇರ್ಕೊಂಡು ಆಯಿಸ್ಟೆಡ್ ಮತ್ತು ಫ್ಯಾರಡೆ ಅವರಿಬ್ಬರನ್ನು ಸೇರಿ ಇದನ್ನು ಕಂಡುಹಿಡಿದು. ಫ್ಯಾರಡೆದ ಎಕ್ಸ್ಪೆರಿಮೆಂಟ್ ಸಿಕ್ಕಾಪಟ್ಟೆ ಇದೆ, ಯಾಕಂದರೆ ಈಸ್ ಒನ್ ಆಫ್ ದ ಗ್ರೇಟ್ ಸೈಂಟಿಸ್ಟ್. ಹೌದು, ಅವ್ನು ಸುಮಾರು ಇದರಲ್ಲೆಲ್ಲ ಬರುತ್ತೆ, ಎಲೆಕ್ಟ್ರೋಲಿಸಿಸಲ್ಲೂ ಬರುತ್ತೆ, ಎಲ್ಲ ಕಡೆನೂ ಬರುತ್ತೆ. ಒಂದು ಆಯಿಸ್ಟೆಡ್ ಆ್ಯಂಡ್ ಫ್ಯಾರಡೆ ಯೂನಿಫೈಡ್ ಬೋತ್ ಮತ್ತು ಇಬ್ಬರನ್ನು ಸೇರ್ಕೊಂಡು ಬೋತ್ ದ ಎಲೆಕ್ಟ್ರಿಸಿಟಿ ಆ್ಯಂಡ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಲೈಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್. ಇದು ಲೈಟ್ ಇದೆಲ್ಲ ಅದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್, ಅದು ಈ ಚಾಪ್ಟರ್ನಲ್ಲೆಲ್ಲ ಬರುತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್. ಹರ್ಟ್ಸ್ ಡಿಸ್ಕವರ್ಡ್ ರೇಡಿಯೋ ವೇವ್ಸ್. ಫಸ್ಟಿಗೆ ರೇಡಿಯೋ ವೇವ್ಸ್ ಎಲ್ಲ ಬರುತ್ತಲ್ಲ, ಈ ರೇಡಿಯೋ ವೇವ್ಸ್ ಜೊತೆ ನಾವು ಮೊಬೈಲಲ್ಲೆಲ್ಲ ಫೋನ್ ಮಾಡಿದರೆ ಸೀದಾ ಎಲ್ಲ ಕಡೆನೂ ಹೋಗುತ್ತೆ, ಅದು ರೇಡಿಯೋ ವೇವ್ಸ್. ಅದು ಆ ರೇಡಿಯೋ ವೇವ್ಸನ್ನು ಫಸ್ಟಿಗೆ ಡಿಸ್ಕವರ್ ಮಾಡೋದಲ್ಲ ಹರ್ಟ್ಸ್. ಅದಕ್ಕೆ ಅವನ ಹೆಸರಲ್ಲೇ ಸತ ಈ ಕಿಲೋ ಹರ್ಟ್ಸ್ ಎಷ್ಟು ಹರ್ಟ್ಸ್ ಅನ್ನೋದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಹರ್ಟ್ಸ್ ಹಿ ಈಸ್ ಎ ಸೈಂಟಿಸ್ಟ್ ಡಿಸ್ಕವರ್ಡ್ ರೇಡಿಯೋ ವೇವ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಮ್ಯಾಗ್ನೆಟಿಕ್ ಫೀಲ್ಡಿಗೆಲ್ಲ ಅದೊಂದು ವೆಕ್ಟರ್ ಕ್ವಾಂಟಿಟಿ, ಅದಕ್ಕೆ ಬೋತು ಮ್ಯಾಗ್ನಿಟ್ಯೂಡ್ ಡೈರೆಕ್ಷನ್ ಎರಡೆರಡು ಇರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು? ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ಸ್ ಡೈರೆಕ್ಷನ್ ಏನಿರುತ್ತೆ, ಕರೆಂಟ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತೋ ಅದೇ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಹೋಗ್ತಾ ಇರುತ್ತೆ. ಅದು ವೆಕ್ಟರ್ ಕ್ವಾಂಟಿಟಿ, ಡೈರೆಕ್ಷನ್ ಇರುತ್ತೆ. ಸೊ ಒಂದು ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್ ಇದ್ದರೆ ನೋಡಿ, ಇಲ್ಲಿಂದ ನಾವು ಮಾತಾಡ್ತಾ ಇದ್ದೀನಿ, ಈ ಹೆಡ್ಫೋನ್ ಮುಖಾಂತರ ಎಲೆಕ್ಟ್ರಿಕಲ್ ಸಿಗ್ನಲ್ ಆಗಿ ಸೀದಾ ಕ್ಯಾಮ್ರಾಕ್ಕೆ ಹೋಗುತ್ತೆ. ಅದೇನಾಗುತ್ತೆ ಅಂದರೆ ಕ್ಯಾಮ್ರಾ ಸುತ್ತಲೂ ಇದ್ರ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಇಟ್ ಈಸ್ ಇನ್ ದ ಡೈರೆಕ್ಷನ್. ಈ ವೈರ್ ಯಾವ ಡೈರೆಕ್ಷನ್ ಹೋಗಿರ್ತೋ ಅದೇ ಡೈರೆಕ್ಷನ್ನು ಅದು ಡೈರೆಕ್ಷನ್, ದಟ್ ಈಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಎ ವೆಕ್ಟರ್ ಕ್ವಾಂಟಿಟಿ, ಹರ್ಟ್ಸ್ ವೆಕ್ಟರ್ ಕ್ವಾಂಟಿಟಿ. ಅದು ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಅಪ್ಲೈಡ್ ಆನ್ ವೆಕ್ಟರ್ ಸಮ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಈ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಬರುತ್ತೆ. ಸೂಪರ್ಪೊಸಿಷನ್ ಅಂದರೆ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಒಂದು ಕಡೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತಂದರೆ ಇನ್ನೊಂದು ಕಡೆ ಇನ್ನೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಎರಡರದ್ದು ವೆಕ್ಟರ್ ಸಮ್ ಅಂತ ನಾವು ಆ್ಯಡ್ ಮಾಡ್ಬೋದು. ಗೊತ್ತಾಯ್ತಾ? ಅದು ಈ ವೆಕ್ಟರ್ ಚಾರ್ಜಸ್ ಇದೆಯಲ್ಲ, ಚಾರ್ಜಸ್ನಲ್ಲಿ ಹೆಂಗೆ ಇದಕ್ಕೆ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್ ಇರುತ್ತೋ ಅದು ಅಷ್ಟೇ ಸೂಪರ್ಪೊಸಿಷನ್ ಅಂದರೆ ಒಂದ್ರ ಮೇಲೆ ಇನ್ನೊಂದು ಚಾರ್ಜಸ್ ಇತ್ತು ಅಂದರೆ ಎರಡದ್ದು ವೆಕ್ಟರ್ ಸಮ್ ಮಾಡಿ ಹೋಗ್ತಾ ಇರುತ್ತೆ, ಸಮ್ ಆಗುತ್ತೆ. ಅದು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. Magnetic field of several source is the vector addition of magnetic field of individual ಇಂಡಿವಿಜುವಲ್ ಸೋರ್ಸಸ್. ಅದೇ ಇದು ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್, ಇದು ಇದಕ್ಕೆ ಅಪ್ಲೈ ಆಗುತ್ತೆ.
ನೋಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸೆವರಲ್ ಸೋರ್ಸಸ್ ನೋಡಿ, ಇಲ್ಲೊಂದು ಸೋರ್ಸ್ ಇಟ್ಟಿದೆ, ಅಲ್ಲೊಂದು ಸೋರ್ಸು, ಇಲ್ಲೊಂದು ಸೋರ್ಸ್ ಇದೆ. ಅವು ಯಾವುದೋ ಒಂದು ಕಡೆಗೆ ಎಷ್ಟು ಅದ್ರ ಸೋರ್ಸ್ ಎಲ್ಲ ಎಷ್ಟು ವೆಕ್ಟರ್ ಎಷ್ಟು ಟೋಟಲ್ ಫೋರ್ಸ್ ಎಷ್ಟು ಬರುತ್ತೋ ಅಂದರೆ ಇದ್ರ ಫೋರ್ಸ್ ಎಷ್ಟು, ಇದ್ರದ್ದು ಎಲ್ಲದ್ರದ್ದು ಇಂಡಿವಿಜುವಲ್ ಅಳತೆ ಮಾಡಿ ಅಷ್ಟನ್ನು ಆ್ಯಡ್ ಮಾಡಿ ಅಲ್ಲಿಂದ ಇಲ್ಲಿಗೆ ಎಷ್ಟು ಫೋರ್ಸ್ ಬರುತ್ತೆ ವೆಕ್ಟರ್ ಸಮ್ ಅಂತ ಕಂಡುಹಿಡಿತೀವಿ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸೆವರಲ್ ಸೋರ್ಸ್ ಈಸ್ ದ ವೆಕ್ಟರ್ ಅಡಿಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಇಂಡಿವಿಜುವಲ್ ಸೋರ್ಸಸ್. ದಿಸ್ ಈಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ಇದು ನಿಮಗೆ ತಿಳ್ಕೊಳ್ರಿ ಅಂತ ಇಲ್ಲಿವರೆಗೆ. ಇಲ್ಲಿಂದ ಲೆಸನ್ ಆಕ್ಷನ್ ಸ್ಟಾರ್ಟ್ ಆಗುತ್ತೆ, ಗೊತ್ತಾಯ್ತಾ? ಇಲ್ಲಿವರೆಗೂ ಮಾಡಿದ್ರಲ್ಲ, ಇದು ಸ್ವತಃ ಹೋದ ಫೀಲ್ಡು ಮತ್ತು ಇದು ಒಂದು ಇಂಟ್ರಡಕ್ಷನ್, ಅದು ಹೋದ ಫೀಲ್ಡ್ದು ಇದರದ್ದು. ಈಗ ಇಲ್ಲಿಂದ ನಿಮಗೆ ಆ ಇಂಟ್ರಡಕ್ಷನ್ ಇದ್ರೇ ಮುಂದಿನ ಪಾಠ ಎಲ್ಲ ಅರ್ಥ ಆಗುತ್ತೆ. ಇಲ್ಲಿಂದ ನಿಮ್ದು ಆ್ಯಕ್ಚುಲಾಗಿ ಕಲಿಯುವಂಥದ್ದೆಲ್ಲ ಇಲ್ಲಿಂದ. ಅದಕ್ಕೆ ಸೊ ಅದನ್ನು ಕಲಿಬೇಕು, ಅದನ್ನು ನಿಮಗೆ ಗೊತ್ತಿಲ್ಲ ಅಂತ ಮಾಡ್ತಿರೋದು. ಇಲ್ಲಿಂದ ಆ್ಯಕ್ಚುಲಾಗಿ ಇದಕ್ಕೆ ಮೇನ್ ಎಕ್ಸಾಮ್ನಲ್ಲಿ ಇಲ್ಲಿಂದ ಆ್ಯಕ್ಚುಲಾಗಿ ಕ್ವಶನ್ಗಳು ಬರ್ತಾವೆ. ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸೆವರಲ್ ಸೋರ್ಸ್ ಈಸ್ ದ ವೆಕ್ಟರ್ ಅಡಿಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಇಂಡಿವಿಜುವಲ್ ಸೋರ್ಸಸ್. ದಿಸ್ ಈಸ್ ಪ್ರಿನ್ಸಿಪಲ್ ಆಫ್ ಸೂಪರ್ಪೊಸಿಷನ್. ನೆಕ್ಸ್ಟ್ ಅಲ್ಲಿವರೆಗೆ ಆಯಿತು. ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಎಲ್ಲ ತಿಳ್ಕೊಂಡ್ರಿ. ನೆಕ್ಸ್ಟ್ ಈಗ ಮ್ಯಾಗ್ನೆಟಿಕ್ ಫೋರ್ಸ್. ವಾಟ್ ಈಸ್ ಎ ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಏನು? ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಫೆಕ್ಟ್ ಎಲ್ಲೆಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನಾವು ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ವಾಟ್ ಈಸ್ ಮೆಂಟ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್? The force experienced by a current carrying a conductor or moving charge in a magnetic field is known as magnetic force. Magnetic force ಅಂದರೆ ಏನು? ಕರೆಂಟ್ ಕ್ಯಾರಿಂಗ್ ಎ ಕಂಡಕ್ಟರ್. ಒಂದು ಕಂಡಕ್ಟರ್ ಇರುತ್ತೆ, ಇದರ ಕಂಡಕ್ಟರ್ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಸುತ್ತಲೂ ಹೋಗುತ್ತೆ, ಚಾರ್ಜಸ್ ಇಲ್ಲಿಂದ ಮೂವ್ ಆಗ್ತಾ ಇರುತ್ತೆ. ಮೂವ್ ಆದಾಗ ಇದ್ರ ಸುತ್ತಲೂ ಎಷ್ಟು ಫೋರ್ಸ್ ಅಪ್ಲೈ ಮಾಡ್ತಾ ಇದೆ ಅದ್ರ ಬಗ್ಗೆ ಕಂಡುಹಿಡಿಯೋದೆ ಸೊ ಮ್ಯಾಗ್ನೆಟಿಕ್ ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್, ದ ಫೋರ್ಸ್ experienced by a current carrying conductor. The force experienced by a current carrying a conductor or moving charge in a magnetic field is known as magnetic force. The force experienced by a current carrying conductor or moving charge in a magnetic field is known as magnetic force. ಇಷ್ಟು ಮ್ಯಾಗ್ನೆಟಿಕ್ ಫೋರ್ಸ್. ನೆಕ್ಸ್ಟ್ ಒಂದು ಎಕ್ಸ್ಪ್ರೆಷನ್ ಕೇಳ್ತಾರೆ, ಇದಕ್ಕೆ ಡಿರಿವೇಷನ್ ಇಲ್ಲ, ಬರೀ ಡೈರೆಕ್ಟ್ ಎಕ್ಸ್ಪ್ರೆಷನ್ ಇದು. ಸೊ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಮೂವಿಂಗ್ ಚಾರ್ಜ್. ಇದು ಮಾರ್ಚ್ 19 ಜುಲೈ 14 ರಿಪಿಟೇಷನ್ ಆಗಿದೆ. ಇದು ಭಾಳ ಇಂಪಾರ್ಟೆಂಟ್ ಇದು, ಅದಕ್ಕೆ ಅಂಡರ್ಲೈನ್ ಮಾಡಿದ್ದೀನಿ. ಇದಕ್ಕೂ ಅಂಡರ್ಲೈನ್ ಮಾಡ್ಕೊಳ್ರಿ, ಇದು ಇಂಪಾರ್ಟೆಂಟ್ ಇದು. ಸೊ ಮೆನ್ಷನ್ ದ ಎಕ್ಸ್ಪ್ರೆಷನ್ ಇದರಿಂದ. ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಇಂಟು ಬಿ. ವಿ ಅಂದರೆ ವೆಲಾಸಿಟಿ, ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್. ಇದು ಫೋರ್ಸ್. ಮ್ಯಾಗ್ನೆಟಿಕ್ ಫೋರ್ಸ್ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ವೆಲಾಸಿಟಿ ಇಂಟು ಚಾರ್ಜ್ ಆನ್ ದ ಈಚ್. ಸೊ ಅದು ಅಥವಾ ಇದನ್ನು ಮ್ಯಾಗ್ನಿಟ್ಯೂಡ್ ಮಾತ್ರ ತಗೊಳ್ಳೋದಾದರೆ ಎಫ್ ಈಸ್ ಈಕ್ವಲ್ ಟು ಬಿ ಕ್ಯೂ ವಿ ಸೈನ್ ಥೀಟಾ. ಸಾಮಾನ್ಯ ಈ ಎಕ್ಸ್ಪ್ರೆಷನನ್ನು ತುಂಬ ಬಳಸ್ತೀವಿ. ಎಫ್ ಈಸ್ ಈಕ್ವಲ್ ಟು ಬಿ ಕ್ಯೂ ವಿ ಸೈನ್ ಥೀಟಾ ಈಸ್ ಎನ್ ಎಕ್ಸ್ಪ್ರೆಷನ್ ಫಾರ್ ದಿಸ್. ನೋಡಿ ಇದೊಂದು ಎಕ್ಸ್ಪ್ರೆಷನ್ನು, ಇದು ಭಾಳ ಇಂಪಾರ್ಟೆಂಟ್. ಇದಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳಿ, ಬಾಕ್ಸ್ ಹಾಕೊಳ್ಳಿ ಇದಕ್ಕೆ. ಸೊ ಇದಕ್ಕೆ ವೇರ್ ಬಿ ಈಸ್ ಈಕ್ವಲ್ ಟು ಮ್ಯಾಗ್ನೆಟಿಕ್ ಫೀಲ್ಡ್, ವಿ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್, ಕ್ಯೂ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಚಾರ್ಜ್, ಥೀಟಾ ಈಸ್ ಈಕ್ವಲ್ ಟು ಆ್ಯಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಬಿ ಆ್ಯಂಡ್ ವಿ. ಸೊ ಇಟ್ ಈಸ್ ಬಿ ಕ್ಯೂ ವಿ ಸೈನ್ ಥೀಟಾ. ಇದು ಮುಂದೆದರಲ್ಲೆಲ್ಲ ಭಾಳ ಬರುತ್ತೆ. ಇದು ಮ್ಯಾಗ್ನೆಟಿಕ್ ಇನ್ ಸರ್ಕ್ಯುಲರ್ ಕಾಯಿಲ್ ಅದರಲ್ಲೆಲ್ಲ ಬರುತ್ತೆ, ಅದನ್ನು ಕ್ಲೀನಾಗಿ ನೋಡ್ಕೊಳ್ಳಿ. ಸೊ ಎಫ್ ಈಸ್ ಈಕ್ವಲ್ ಟು ಕ್ಯೂ ಇಂಟು ವಿ, ವೆಲಾಸಿಟಿ ಇಂಟು ಬಿ, ಇದು ವೆಕ್ಟರ್ ಫಾರಮ್ ಇದು. ಸೊ ಇದು ಎಫ್ ಈಸ್ ಈಕ್ವಲ್ ಟು ಬಿ ಕ್ಯೂ ವಿ ಸೈನ್ ಥೀಟಾ ಅಂದರೆ ಏನು? ಬಿ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್, ಕ್ಯೂ ಅಂದರೆ ಚಾರ್ಜ್, ವಿ ಅಂದರೆ ವೆಲಾಸಿಟಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್, and theta is the angle between the field, magnetic field and velocity. ನೋಡಿರಿ, ಮ್ಯಾಗ್ನೆಟಿಕ್ ಫೀಲ್ಡ್ ಫುಲ್ಲು ಸುತ್ತುತ್ತಾ ಇರುತ್ತೆ. ಇದರಿಂದ ಚಾರ್ಜಸ್ ಇಲ್ಲಿಂದ ಮೂವ್ ಆಯಿತು ಅಂದರೆ ಯಾವ ಆ್ಯಂಗಲಲ್ಲಿ ಮೂವ್ ಆಗುತ್ತೆ. ಸೊ ಅದನ್ನು ಥೀಟಾ. ವಾಟ್ ಈಸ್ ದ ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಹೊಸ ಫೀಲ್ಡಲ್ಲಿ ಒಂದು ಬರ್ತಿದ್ದೆ. ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೈ ಎ ಬಾರ್ ಮ್ಯಾಗ್ನೆಟ್, ಬೈ ಎ ಮೂವಿಂಗ್ ಚಾರ್ಜ್, ಅದೆಲ್ಲ ಬರ್ತಿದ್ದೆ 4 ಪಾಯಿಂಟ್ಸ್. ಅದರಲ್ಲಿ ಇದನ್ನು ಸ್ವಲ್ಪ ಕೇಳ್ತಾರೆ. ಇದು ವಾಟ್ ಈಸ್ ದ ಸೋರ್ಸ್ ಆಫ್ ಅ ಮ್ಯಾಗ್ನೆಟಿಕ್ ಫೀಲ್ಡ್? ಇದು ಮೂವಿಂಗ್ ಚಾರ್ಜಸ್ಗಳು ಮೂವ್ ಆಗಿದ್ರೆ ಮಾತ್ರ ಅದು ಮೂವ್ ಆಗುತ್ತೆ. ನೋಡಿರಿ, ಇಲ್ಲಿ ವೈರ್ ಇದೆ, ಈ ವೈರ್ ಮುಖಾಂತರ ಇಲ್ಲಿಂದ ಕರೆಂಟ್ ಪಾಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಚಾರ್ಜಸ್ ಮೂವ್ ಆಗಿದ್ದರೆ ಸುತ್ತಲೂ ಇಲ್ಲಿ ನಾವು ಮಾತಾಡಿರೋದನ್ನು ಮಾತಿನ ವೈಬ್ರೇಷನ್ ಆಗಿ ಎಲೆಕ್ಟ್ರಿಕಲ್ ಸಿಗ್ನಲ್ ಚಾರ್ಜ್ ಮುಖಾಂತರ ಇಲ್ಲಿಂದ ಮೂವ್ ಆಗುತ್ತೆ. ಸೊ ಇಂದ ಮೂವ್ ಆಗ್ತಿದ್ದಂಗೆ ಇಲ್ಲಿ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಆಗ್ತಿರುತ್ತೆ. ಸೊ ಮೂವಿಂಗ್ ಚಾರ್ಜ್ ಈಸ್ ಎ ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್.
ಇನ್ ಎ ಸರ್ಟನ್ ಇವಿಷ್ಟು ಕ್ವಶನ್ಗಳು ಕ್ರಾಸ್ ಕ್ವಶನ್ಗಳು ಇಲ್ಲಿವರೆಗೆ ಆಯ್ತಲ್ಲ, ಇದ್ರ ಮುಂದಿಂದೆಲ್ಲ ಕ್ರಾಸ್ ಕ್ವಶನ್ ಕೇಳ್ತಾರೆ. ಭಾಳ ಕೇರ್ಫುಲ್ಲಾಗಿ ಇದನ್ನು ನೀವನ್ನ ತಿಳ್ಕೊಳ್ರಿ. ಗೊತ್ತಾಯ್ತಾ? ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಏನು, ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಏನು. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಒಂದು ಪಾಸಿಟಿವ್ ಚಾರ್ಜಸ್ ಇರುತ್ತೆ ಸುತ್ತಲೂ, ಪಾಸಿಟಿವ್ ಚಾರ್ಜ್ ಸುತ್ತಲೂ ಕಾನ್ಸಂಟ್ರಿಕ್ ಸರ್ಕಲಲ್ಲಿ ಚಾರ್ಜು ಫೋರ್ಸ್ ಇರುತ್ತೆ, ಅದು ಎಲೆಕ್ಟ್ರಿಕ್ ಫೀಲ್ಡು, ಎಲೆಕ್ಟ್ರಿಕ್ ಫೋರ್ಸು. ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಇದು ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ಲೈ ಆಗ್ತಿರುತ್ತೆ. ಚಾರ್ಜ್ ಮೂವ್ ಆದರೆ ಅದರ ಎಫೆಕ್ಟಾಗಿ ಮೂವ್ ಆಗಿರೋ ಚಾರ್ಜಿಗೆ ಒಂದು ಫೋರ್ಸ್ ಬರುತ್ತೆ, ಅದು ಮ್ಯಾಗ್ನೆಟಿಕ್ ಫೀಲ್ಡ್. ಅದಾಯ್ತಾ? ಅದನ್ನು ಕ್ಲೀನಾಗಿ ಜ್ಞಾಪಕ ಇಟ್ಕೊಳ್ರಿ. ಈಗ ಉದಾಹರಣೆಗೆ ಒಬ್ಬ ನಿಂತಿರ್ತಾನೆ ಮನುಷ್ಯ, ಅವನ ನಾವು ಪಾಸಿಟಿವ್ ಚಾರ್ಜಾಗಿ ತೊಗೊಬೋದು. ಅವನು ವೆಯ್ಟ್ ಲಿಫ್ಟರ್, ಅವನು ಎಷ್ಟು ಶಕ್ತಿ ಎತ್ತುತ್ತಾನೆ, ವೆಯ್ಟ್ ಲಿಫ್ಟಿಂಗ್ ಎತ್ತುತ್ತಾನೆ, ಅದು ಪಾಸಿಟಿವ್ ಚಾರ್ಜ್ ಇದ್ದಂಗೆ. ಪಾಸಿಟಿವ್ ಚಾರ್ಜ್ ಸುತ್ತಲೂ ಎಲೆಕ್ಟ್ರಿಕ್ ಫೀಲ್ಡ್ ಅಪ್ಲೈ ಆಗುತ್ತೆ. ಇನ್ನೊಂದು, ಅವನು ಫೋರ್ಸಾಗಿ ಮೂವ್ ಆಗ್ತಿರ್ತಾನೆ, ಅವಾಗ ಅವನಲ್ಲಿರೋ ಪಾಸಿಟಿವ್ ಚಾರ್ಜಸ್ ಇರೋ ಫೋರ್ಸು ಜೊತೆಗೆ ಅವನು ಫೋರ್ಸಾಗಿ ಮೂವ್ ಆಗ್ತಿರ್ತಾನಲ್ಲ, ಅದು ಆ ಕೈನೆಟಿಕ್ ಎನರ್ಜಿ ಇರುತ್ತಲ್ಲ, ಮೂವ್ ಆಗಲ್ಲ, ಅದು ಆ ಫೋರ್ಸ್ ಸೇರಿಸಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಆಗುತ್ತೆ. ಸೊ ದಟ್ ಈಸ್ ಒನ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್. ಸೊ ಅದಕ್ಕೆ ಸರ್, ಈಗ ಟ್ರೈನ್ ಹೋಗ್ತಾ ಇರುತ್ತೆ ಮುಂದಕ್ಕೆ, ಟ್ರೈನ್ ಹೋಗ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಟ್ರೈನ್ ಒಳಗಡೆ ಅದು ಟ್ರೈನು ನಿಂತಿದ್ದಾಗ ಏನಾಗುತ್ತೆ ಅಂದರೆ ಅದರಲ್ಲಿ ವೆಯ್ಟ್ ಜಾಸ್ತಿ ಇರುತ್ತೆ. ಅದ್ರ ಸುತ್ತಲೂ ಅದೊಂಥರ ಪಾಸಿಟಿವ್ ಚಾರ್ಜ್ ತೊಗೊಂಡ್ರೆ ಸುತ್ತಲೂ ಒಂದು ಫೀಲ್ಡ್ ಇರುತ್ತೆ ಅದಕ್ಕೆ. ಅದೇ ಟ್ರೈನ್ ಫಾಸ್ಟಾಗಿ ಮೂವ್ ಆಯಿತು ಅಂದರೆ ಏನಾಗುತ್ತೆ, ಅದು ಚಾರ್ಜಸ್ಗಳು ಮೂವ್ ಆದಂಗೆ ಅವಾಗ ಏನಾಗುತ್ತೆ ಅಂದರೆ ಸುತ್ತಲೂ ಅದ್ರ ಹತ್ತಿರ ಏನಾರು ಟ್ರೈನ್ ಹೋಯಿತು ಅಂದರೆ ಅದು ನಮ್ಮ ಕಡೆ ಎಳ್ಕೊಂಬಿಡುತ್ತೆ. ಸೊ ಅದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ನಾವು ಬೇಕಾದ್ರೆ ಕಂಪ್ಯಾರಿಸನ್, ವಿ ಕ್ಯಾನ್ ಜಸ್ಟ್ ಗಿವ್ ಎ ಕಂಪ್ಯಾರಿಸನ್, ನಾಟ್ ಎ ದಟ್. ಸೊ ಒಂದು ಕಂಪ್ಯಾರಿಸನ್ ಕೊಡ್ಬೋದು ನಿಮಗೆ ಅರ್ಥ ಆಗಲಿ ಅಂತ. ಸೊ ನಾವು ಹೋದ ಎಕ್ಸ್ಪೆರಿಮೆಂಟಲ್ಲಿ ಫೀಲ್ಡಲ್ಲಿ ಮಾಡಿದ್ವಿ, ಒಂದು ಕಾರ್ಡ್ ಬೋರ್ಡ್ ಇಟ್ಕೊಂಡಿದ್ವಿ, ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಿರುತ್ತೆ. ಸೊ ಅದು ಒಂದು ಎಕ್ಸಾಂಪಲ್. ಸೊ ಇನ್ ಎ ಸರ್ಟನ್ ಅರೇಂಜ್ಮೆಂಟ್ proton does not get deflected while passing through a magnetic field. So under what condition it is possible ಅಂತ ಕೇಳ್ತಾರೆ. ನೋಡಿರಿ, ಒಂದು ಸರ್ಟನ್ ಅರೇಂಜ್ಮೆಂಟ್ಸ್ ಅಂದರೆ ಇರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಕರೆಂಟ್ ಕ್ಯಾರಿಂಗ್ ವೈರು ಇರುತ್ತೆ, ಅದ್ರ ಸುತ್ತಲೂ ಏನಾಗುತ್ತೆ ಅಂದರೆ ಅದು ಪ್ರೊಡ್ಯೂಸ್ ಆಗ್ತಿರುತ್ತೆ. ಅಂದರೆ ಇದರಲ್ಲಿ ವೈಲ್ ಪಾಸಿಂಗ್ ಥ್ರೂ ಎ ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಅಂಡರ್ ವಾಟ್ ಕಂಡೀಷನ್ ಇಟ್ ಈಸ್ ಪಾಸಿಬಲ್ ಅಂತ ಕೇಳ್ತಾರೆ. ಸೊ ವಾಟ್ ಕಂಡೀಷನ್ ಅಂದರೆ ಅದು ಇಟ್ ಈಸ್ ಪಾಸಿಬಲ್ ಇಫ್ ದ ಪ್ರೋಟಾನ್ ಎಂಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಎ ಫೀಲ್ಡ್ ಡೈರೆಕ್ಷನ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿರುತ್ತೋ ಮ್ಯಾಗ್ನೆಟಿಕ್ ಫೀಲ್ಡ್ ಅದ್ರ ಡೈರೆಕ್ಷನ್ ಮುಖಾಂತರನೇ ಹೋದರೆ ಅದು ಪಾಸಿಬಲ್ ಆಗುತ್ತೆ ಅಂತ. ಥೀಟಾ ಈಸ್ ಈಕ್ವಲ್ ಟು 0. ನೋಡಿರಿ, ಥೀಟಾ ಈಸ್ ಈಕ್ವಲ್ ಟು 0 ಆದರೆ ಏನಾಗುತ್ತೆ ಅಂದರೆ ಇದು ಸುತ್ತಲೂ ಇವಷ್ಟು 0 ಬಿಡುತ್ತೆ. ಅಂದರೆ ಏನು, ಪ್ರೋಟಾನ್ ಈಸ್ ನಾಟ್ ಅಫೆಕ್ಟೆಡ್ ಬೈ ದ ಮ್ಯಾಗ್ನೆಟಿಕ್ ಫೀಲ್ಡ್ ಓನ್ಲಿ ವೆನ್ ಥೀಟಾ ಈಸ್ ಈಕ್ವಲ್ ಟು 0. ಸೊ ದಟ್ ಈಸ್ ಥೀಟಾ ಈಸ್ ಈಕ್ವಲ್ ಟು ಟ್ರಾಜೆಕ್ಟರಿ ಆಫ್ ದ ಸ್ಟ್ರೈಟ್ ಲೈನ್. ಅದಕ್ಕೆ ಅಂತ ಮಾಡ್ಬೋದು. ಅದಕ್ಕೆ ಸೊ ಇದನ್ನು ಕ್ವಶನ್ ಕೇಳಿದೆ, ಇದು ಕ್ರಾಸ್ ಕ್ವಶನ್. ಇದೊಂದು ಇಷ್ಟು 13ನೇ ಕ್ವಶನ್ಗೂ ಫುಲ್ ಕ್ರಾಸ್ ಕ್ವಶನ್ ಇದು ಸಿ ಇ ಟಿನಲ್ಲೂ ಕೇಳ್ತಾನೆ, ಇದರಲ್ಲಿ ಎಲ್ಲದರಲ್ಲೂ ಕೇಳ್ತಾನೆ, ಭಾಳ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್, ವಾಟ್ ಈಸ್ ದ ಟ್ರಾಜೆಕ್ಟರಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಒಂದು ಸರ್ಕಲ್ ಅಂದರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಒಂದು ಕಾರ್ಡ್ಬೋರ್ಡಲ್ಲಿ ಸುತ್ತಲೂ ಎಲ್ಲ ಐರನ್ ಫೀಲಿಂಗ್ಸ್ ಆಗಿ ತೋರಿಸಿದ್ವಿ. ಹಿಂಗೆ ಟ್ಯಾಪ್ ಮಾಡಿದ್ರೆ ಜಸ್ಟ್ ಪರ್ಪೆಂಡಿಕ್ಯುಲರ್ ಆಗಿ ಕಂಡಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡು. ಸೊ ಆ ಮ್ಯಾಗ್ನೆಟಿಕ್ ಚಾರ್ಜ್ಡ್ ಟ್ರಾಜೆಕ್ಟರಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್, ಮ್ಯಾಗ್ನೆಟಿಕ್ ಫೀಲ್ಡ್ ಏನಾರ ಚಾರ್ಜ್ಡ್ ಪಾರ್ಟಿಕಲ್ ಎಂಟರ್ ಆಯಿತು ಅಂದರೆ ಪ್ರೋಟಾನ್ ಅಥವಾ ಎಲೆಕ್ಟ್ರಾನ್ ಯಾವ್ದಾರ, ಸೊ ಇಟ್ ಈಸ್ ಅಂದ ಸರ್ಕಲ್, ಅದು ಸರ್ಕಲ್ ಸುತ್ತಲೂ ಸುತ್ತುತ್ತೆ, ಸರ್ಕಲ್ ಥರ. ಸೊ ವಾಟ್ ಈಸ್ ದ ಟ್ರಾಜೆಕ್ಟರಿ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ perpendicular to the direction of uniform magnetic field? What is the trajectory of the charged particle moving perpendicular to the direction of uniform magnetic field? It is circle. ಇದರಲ್ಲಿ ಆನ್ಸರ್ಗಿಂತ ಕ್ವಶನನ್ನು ಕ್ಲೀನಾಗಿ ನೀವು ನೋಡ್ಕೊಬೇಕು, ಯಾಕಂದರೆ ಸೇಮ್ ಇದೆ ಕ್ವಶನ್ ಇಲ್ಲೊಂದು ಬರುತ್ತೆ. ವಾಟ್ ಈಸ್ ದ ಪಾತ್ ಆಫ್ ದ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಬಂದ್ಬಿಡುತ್ತೆ. ಇದು ಎಲೆಕ್ಟ್ರಿಕ್ ಫೀಲ್ಡು. ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಇಟ್ ಈಸ್ ಅದು ಸ್ಟ್ರೈಟ್ ಲೈನ್ ಇರುತ್ತೆ. ನೋಡಿ, ಈ ರೀತಿ ಗೆರೆ ಹಾಕಿದ್ದೀವಲ್ಲ, ಈ ರೀತಿ ಸ್ಟ್ರೈಟ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಇದು ಸರ್ಕ್ಯುಲರ್ ಟೈಪ್ ಇರುತ್ತೆ. ಸೊ ಇಟ್ ಈಸ್ ಪ್ಯಾರಾಬೋಲಿಕ್ ಪಾತ್. ಇದಾದರೆ ಪ್ಯಾರಾಬೋಲಿಕ್ ಪಾತು, ಇದಾದರೆ ಸರ್ಕಲ್. ನೆಕ್ಸ್ಟ್, ಎ ಚಾರ್ಜ್ಡ್ ಪಾರ್ಟಿಕಲ್ enters an electric field in the direction of electric field. What is the nature of the path traced by it? ಅದು ಜುಲೈ 15 ಕೇಳಿದ್ರು. A charged particle enters an electric field in the direction of electric field. What is the nature of the path traced by it? ಅಂದರೆ ಇಟ್ ಇದೆ ಸ್ಟ್ರೈಟ್ ಲೈನ್. ಇದು ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಮುಖಾಂತರ ಹಿಂಗೆ ಹೋಯ್ತು ಅಂದರೆ ಅದು ಸ್ಟ್ರೈಟ್ ಲೈನ್ ಮುಖಾಂತರ ಹೋಗುತ್ತೆ. ಸಾರಿ, ಅದು ಚಾರ್ಜ್ ಮೂವಿಂಗ್ ಇನ್ ಸ್ಟ್ರೈಟ್ ಲೈನ್.
ವಿತ್ ಡಿಫ್ರೆಂಟ್ ಸ್ಪೀಡ್ಸ್. ನೋಡಿ, ಒಂದು ಎಲೆಕ್ಟ್ರಿಕ್ ಇದರಲ್ಲಿ ಹೋದಾಗ ಚಾರ್ಜಸ್ ಸುತ್ತಲೂ ಸ್ಟ್ರೈಟ್ ಲೈನಾಗಿ ಮೂವ್ ಆಗುತ್ತೆ ವಿತ್ ಎಲ್ಲ ಚಾರ್ಜಸ್ಗಳು ಡಿಫ್ರೆಂಟ್ ಸ್ಪೀಡ್ ಇರುತ್ತೆ. ಈ ಸಮ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದನ್ನು ತಿಳ್ಕೊಬೇಕು ನೀವು. ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಇದರಲ್ಲಿ ಆಲ್ಫಾ ಪಾರ್ಟಿಕಲ್ ಅಂತಲೂ ಕೇಳ್ತಾರೆ ಅಥವಾ ಬರೀ ಪ್ರೋಟಾನ್ ಅಂತಲೂ ಕೇಳ್ತಾರೆ. ಅದು ಗೊತ್ತು. ದೇ ಆರ್ ಪ್ರೋಟಾನ್ಸ್ ಅಂದರೂ ಒಂದೇ, ಆಲ್ಫಾ ಪಾರ್ಟಿಕಲ್ಸ್ ಅಂದರೂ ಒಂದೇ. ಹೀಲಿಯಂ ನ್ಯೂಕ್ಲಿಯರ್, ಒಂದು ಹೀಲಿಯಂ ಪಾರ್ಟಿಕಲ್ ಅಂದ್ರೂ ಒಂದೇ. ಹೀಲಿಯಂ ನ್ಯೂಕ್ಲಿಯರ್ ಅಂದರೆ ಹೀಲಿಯಂ ಪಾರ್ಟಿಕಲ್. ಈ ಹೀಲಿಯಂ ಪಾರ್ಟಿಕಲ್ ಅಂತ ಬರೆಯೋಣ. ಹೀಲಿಯಂ ನ್ಯೂಕ್ಲಿಯರ್ ಅನ್ನೋದು ರೇಡಿಯಾಕ್ಟಿವ್ ಇದರಲ್ಲಿ ಬರುತ್ತೆ. ಹೀಲಿಯಂ ಪಾರ್ಟಿಕಲ್ ಅಂತ ತಗೊಳ್ಳಿ. ದೇ ಆರ್ ಹೀಲಿಯಂ ಪಾರ್ಟಿಕಲ್. ನೋಡಿ, ಆಲ್ಫಾ ಪಾರ್ಟಿಕಲ್ ಅಂದ್ರೂ ಒಂದೇ, ಆಲ್ಫಾ ಪಾರ್ಟಿಕಲ್ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಅಂದ್ರೂ ಒಂದೇ, ಅಥವಾ ಪ್ರೋಟಾನ್ ಅಂದ್ರೂ ಒಂದೇ, ಹೀಲಿಯಂ ಪಾರ್ಟಿಕಲ್ ಅಂದ್ರೂ ಒಂದೇ, ಅಷ್ಟೂ ಒಂದೇ. ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ದೇ ಆರ್ ಪ್ರೋಟಾನ್ಸ್, ದೇ ಆರ್ ಹೀಲಿಯಂ ಪಾರ್ಟಿಕಲ್ಸ್, ಮೂರೂ ಒಂದೇ. ಅದನ್ನು ಸಮ ಜ್ಞಾಪಕ. ಬೀಟಾ ಪಾರ್ಟಿಕಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್. ಬೀಟಾ ಪಾರ್ಟಿಕಲ್ಸ್ ಎಂಟರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರುತ್ತೆ. ಅಂದರೆ ಏನು, ಅದು ಒಂದೇ. ನೆಗೆಟಿವ್ ಪಾರ್ಟಿಕಲ್ಸ್ ಅಂದ್ರೂ ಒಂದೇ. ದೇ ಆರ್ ಎಲೆಕ್ಟ್ರಾನ್ಸ್, ದೇ ಆರ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೂ ಒಂದೇ. -1 E0, ಇದಕ್ಕೆ ನಾವು -1 E0 ಎಲೆಕ್ಟ್ರಾನ್ಸಿಗೆ ಕರಿತೀವಿ, ನೆಗೆಟಿವ್ಲಿ ಚಾರ್ಜ್ಡ್. ಇದು 2 ಹೀಲಿಯಂ 4 ಅಂತ ಕರಿತೀವಿ. ಗಾಮಾ ಪಾರ್ಟಿಕಲ್ಸ್ ಹ್ಯಾಸ್ ನೋ ಚಾರ್ಜ್, ದೇ ಆರ್ ನ್ಯೂಟ್ರಾನ್ಸ್ ಅಂತಲೂ ಕರಿತೀವಿ. ಅದಕ್ಕೆ ಅದು ನ್ಯೂಟ್ರಾನ್ಸ್ ಅಂತ ಕರೆಯಲ್ಲ, ಇದು ಬರೀ ನೋ ಚಾರ್ಜ್. ಗಾಮಾ ಪಾರ್ಟಿಕಲ್ಸ್ ಹ್ಯಾಸ್ ನೋ ಚಾರ್ಜ್, ದೇ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ವೆರಿ ಶಾರ್ಟ್ ವೇವ್ ಲೆಂತ್. ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ವೆರಿ ಶಾರ್ಟ್ ವೇವ್ ಲೆಂತ್. ಗಾಮಾ ಪಾರ್ಟಿಕಲ್ಸ್ಗಳನ್ನು ನೀವೆಲ್ಲ ಗಾಮಾರೆ ಥೆರಪಿ ಅಂತ ಎಲ್ಲ ಕರೀತಾರೆ. ಕ್ಯಾನ್ಸರ್ ಆದರೆ ಕ್ಯಾನ್ಸರ್ ಸೆಲ್ಸ್ಗಳನ್ನೆಲ್ಲ ಕಿಲ್ ಮಾಡೋಕ್ಕೆ ಅದನ್ನು ಗಾಮಾ ರೇ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಗಾಮಾ ರೇ ಪಾರ್ಟಿಕಲ್ಸ್. ಮುಂದೆ ನಿಮಗೆ ರೇಡಿಯೋ ಆಕ್ಟಿವಿಟಿ ಇದು ಬರುತ್ತೆ. ಇದು ಆಟಮ್ಸ್ ಆ್ಯಂಡ್ ನ್ಯೂಕ್ಲಿಯರ್ ಅಂತ ಚಾಪ್ಟರ್ ಬರುತ್ತೆ. ಅದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ಗಳೆಲ್ಲ ಹೇಳ್ತೀನಿ. ಅದರಲ್ಲಿ ಇನ್ನೂ ತುಂಬ ಹಾರಿಬಲ್ ಎಕ್ಸಾಂಪಲ್ಸ್ಗಳೆಲ್ಲ ಇದ್ದಾವೆ, ಅದರದ್ದೆಲ್ಲ ಹೇಳ್ತೀನಿ. ಸದ್ಯಕ್ಕೆ ಈಗ ಗಾಮಾ ಪಾರ್ಟಿಕಲ್ಸ್ ಹ್ಯಾಸ್ ನೋ ಚಾರ್ಜ್, ದೇ ಆರ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ವೆರಿ ಶಾರ್ಟ್ ವೇವ್ ಲೆಂತ್. ಅದಕ್ಕೆ ನೆಕ್ಸ್ಟ್ ಇದು ಕ್ಲೀನ್ ಆಗುತ್ತೆ. ಆಲ್ಫಾ ಪಾರ್ಟಿಕಲ್ಸ್ ಆರ್ ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ದೇ ಆರ್ ಪ್ರೋಟಾನ್ಸ್, ದೇ ಆರ್ ಹೀಲಿಯಂ ಪಾರ್ಟಿಕಲ್ಸ್. ಬೀಟಾ ಪಾರ್ಟಿಕಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್, ದೇ ಆರ್ electrons are negatively charged particles. Gamma particles has no charge, they are electromagnetic radiation of very short wavelength. They are electromagnetic radiation of very short wavelength. Next, which of the following will describe the smallest circle when projected with the same velocity v perpendicular to the magnetic field B? V ಅನ್ನೋದು ವೆಲಾಸಿಟಿ, B ಅನ್ನೋದು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಇದರಲ್ಲಿ ವಿಚ್ ಒನ್ ಈಸ್ ಒಂದು ಆಲ್ಫಾ ಪಾರ್ಟಿಕಲ್ ಎಂಟರ್ ಆದರೆ ಹೆಂಗೆ ಅಂದರೆ ಪಾಸಿಟಿವ್ ಚಾರ್ಜ್ಡ್ ಪಾರ್ಟಿಕಲ್, ಬೀಟಾ ಪಾರ್ಟಿಕಲ್ ಅಂದರೆ ಎಲೆಕ್ಟ್ರಾನ್ಸ್ಗಳು ಆದರೆ ಯಾರಿರುತ್ತೆ ಅಂತ. ಆಲ್ಫಾ ಪಾರ್ಟಿಕಲ್ಸ್ ಇರುತ್ತಲ್ಲ ಅದು ಆಲ್ಫಾ ಪಾರ್ಟಿಕಲ್ಸ್ ಇದ್ದರೆ ಸ್ಮಾಲೆಸ್ಟ್ ಸರ್ಕಲ್. ಈಗ ಸರ್ಕ್ಯುಲರ್ ಟೈಪಲ್ಲಿ ಹೋಗ್ತಾ ಇರುತ್ತೆ, ಒಂದಕ್ಕೊಂದು ಸರ್ಕ್ಯುಲರ್ ಟೈಪಲ್ಲಿ. ಅದು ಈ ಒಂದು ಕಾರ್ಡ್ಬೋರ್ಡಿಂದ ಎಕ್ಸಾಂಪಲ್ ತೋರಿಸಿದಲ್ಲ, ಅದಕ್ಕೆ ಅದ್ರ ಸುತ್ತಲೂ ಹೋಗುತ್ತಂದರೆ ಬೀಟಾ ಪಾರ್ಟಿಕಲ್ ಆದರೆ ಸ್ಮಾಲೆಸ್ಟ್ ಸರ್ಕಲ್ ಇರುತ್ತೆ. ಅದು ಆಲ್ಫಾ ಪಾರ್ಟಿಕಲ್ ಆದರೆ ಸ್ಮಾಲೆಸ್ಟ್ ಸರ್ಕಲ್ಲು, ಬೀಟಾ ಪಾರ್ಟಿಕಲ್ ಆದರೆ ಬಿಗ್ಗೆಸ್ಟ್ ಸರ್ಕಲ್ ತೋರಿಸುತ್ತೆ. ವಾಟ್ ಈಸ್ ದ ಪಾತ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್? ಅದು ಇಂಪಾರ್ಟೆಂಟ್ ಕ್ವಶನ್. ಅದು ಪ್ಯಾರಾಬೋಲಿಕ್ ಪಾತ್. ಅದೇ ಏನೋ ಮ್ಯಾಗ್ನೆಟಿಕ್ ಫೀಲ್ಡ್ ಆದರೆ ಸರ್ಕ್ಯುಲರ್ ಟೈಪ್, ಇದು ಪ್ಯಾರಾಬೋಲಾ ಟೈಪ್ ಬರುತ್ತೆ. ವಾಟ್ ಈಸ್ ದ ಪಾತ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್? ಇದು July 15th ಇದೆ, ಮಾಡಲ್ ಕ್ವಶನ್ ಪೇಪರಲ್ಲಿದೆ. ಇಟ್ ಈಸ್ ಎ ಸ್ಟ್ರೈಟ್ ಲೈನ್. ಇನ್ನು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಆದರೆ ಇದು ಸ್ಟ್ರೈಟ್ ಲೈನ್. ವಾಟ್ ಈಸ್ ದ ಪಾತ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಇನಿಷಿಯಲ್ ವೆಲಾಸಿಟಿ ಅಟ್ ಅನ್ ಆ್ಯಂಗಲ್ ಬಿಟ್ವೀನ್ 0 and 90 ಡಿಗ್ರಿ? ಪರ್ಪೆಂಡಿಕ್ಯುಲರ್ ಇರುತ್ತೆ ಇದಕ್ಕೆ. ಮ್ಯಾಗ್ನೆಟಿಕ್ ಫೀಲ್ಡು ಎಲೆಕ್ಟ್ರಿಕ್ ಫೀಲ್ಡಿಗೆ, ಮ್ಯಾಗ್ನೆಟಿಕ್ ಫೀಲ್ಡು ಕಂಡಕ್ಟರ್, ಇದಕ್ಕೆ 90 ಡಿಗ್ರಿ ಇರುತ್ತೆ. ಇನ್ ಬಿಟ್ವೀನ್ 0 and 90 ಡಿಗ್ರಿಯಲ್ಲಿ ಎಂಟರ್ ಆಯಿತು ಅಂದರೆ ವಾಟ್ ಈಸ್ ದ ಪಾತ್ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್? ಇಟ್ ಈಸ್ ಎ ಹೆಲಿಕಲ್ ಶೇಪ್. ಹೆಲಿಕಲ್ ಅಂದರೆ ಏನೋ ಸುರುಳಿಯಾಗಿ ಹಿಂಗೆ ಹೋಗ್ತಾ ಇರುತ್ತೆ, ಗೊತ್ತಾಯ್ತಾ? ಅದಕ್ಕೆ ಸುರುಳಿಯಾಗಿ ಹೋಗುತ್ತೆ, ಹೆಲಿಕಲ್ ಶೇಪ್. ವಾಟ್ ವ್ಯಾಲ್ಯೂ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ನ್ಯೂಟ್ರಾನ್ ಮೂವಿಂಗ್ ಇನ್ ಎಲೆಕ್ಟ್ರಿಕ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್
ಅಲಾಂಗ್ ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್. ಒಂದು ನ್ಯೂಟ್ರಾನ್ ಅಂದರೆ ಏನೆಂದರೆ ನೋ ಚಾರ್ಜ್, ಅದು ಗಾಮಾ ಪಾರ್ಟಿಕಲರ್ ಆಗಿರ್ಬೋದು ಅಥವಾ ನ್ಯೂಟ್ರಾನ್ ಅಂತಲೇ ಸಪ್ರೇಟ್ ಇದೆ. ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ ಅಂತ ಬರುತ್ತೆ. ಅದರಲ್ಲಿ ಆ ನ್ಯೂಟ್ರಾನ್ಸ್ಗಳಿದ್ದಾವಲ್ಲ ಅದೇನೆಂದರೆ ಝೀರೋ, ಅದಕ್ಕೆ ನೋ ಚಾರ್ಜಸ್ ಇರಲ್ಲ, ಸುಮ್ಮನೆ ಅದು ಎಂಟರ್ ಆಗುತ್ತೆ. ವಾಟ್ ಈಸ್ ದ ಪಾತ್ ಆಫ್ ವಾಟ್ ವ್ಯಾಲ್ಯೂ ಆಫ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಎ ನ್ಯೂಟ್ರಾನ್ ಮೂವಿಂಗ್ ಇನ್ ಎಲೆಕ್ಟ್ರಿಕ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಲಾಂಗ್ ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್? ಇಟ್ ಈಸ್ ಝೀರೋ. What is the path of a neutron moving in uniform electric or magnetic field perpendicular to the field? What is the path of a neutron? ಅದ್ರ ಪಾತ್ ಏನಾಗುತ್ತೆ ಅಂದರೆ ಅದು ಸ್ಟ್ರೈಟ್ ಲೈನ್. ಇದು ವ್ಯಾಲ್ಯೂ ಇದ್ರ ಎಷ್ಟಾಗುತ್ತೆ ಅಂದರೆ ಝೀರೋ. ಅದಕ್ಕೇನು ಎಕ್ಸ್ಪೀರಿಯನ್ಸ್ಡ್ ಏನಾಗಲ್ಲ, ಅದು ಸ್ಟ್ರೈಟಾಗಿ ಮೂವ್ ಆಗುತ್ತೆ. ವೆನ್ ವಿಲ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಬಿ ಮ್ಯಾಕ್ಸಿಮಮ್ಮು ಮಿನಿಮಮ್? ಮ್ಯಾಕ್ಸಿಮಮ್ ಯಾವಾಗಿರುತ್ತೆ, ಮಿನಿಮಮ್ ಯಾವಾಗಿರುತ್ತೆ? ಅದು ಕಂಟಿನ್ಯೂಸ್. ಜುಲೈ 14th, 16th, 19th ಕೇಳಿದ್ದಾರೆ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು ಇದಕ್ಕೆ. ಸೊ ದಟ್ ಈಸ್ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ನೋಡ್ರಿ ಇಲ್ಲಿ ಸೈನ್ ಥೀಟಾ ಅಂದರೆ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಆಯಿತು ಅಂದರೆ ಸೈನ್ 91 ಅಂದರೆ ಇದು ಮ್ಯಾಕ್ಸಿಮಮ್ ಆಗುತ್ತೆ. ಇದು ಝೀರೋ ಆಗ್ಬಿಡುತ್ತೆ ಅಂದರೆ ಮಿನಿಮಮ್, ಅಂದರೆ ಇವಷ್ಟು ಫೋಲ್ ಝೀರೋ ಆಗ್ಬಿಡುತ್ತೆ. ಸೈನ್ ಝೀರೋ ಇವಿಷ್ಟು. ಸೊ ಅದಕ್ಕೆ the force is maximum when theta is equal to 90 degree, the force is minimum when theta is equal to 0 degree. ಇಷ್ಟು. ಸೊ ಅಂದರೆ ಏನು, ವಾಟ್ ವಿಲ್ ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಮೂವಿಂಗ್ ಚಾರ್ಜ್ ಬಿ ಮ್ಯಾಕ್ಸಿಮಮ್ ಆರ್ ಆ್ಯಂಡ್ ಮಿನಿಮಮ್? ಮ್ಯಾಕ್ಸಿಮಮ್ ಫೋರ್ಸ್, ದ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಫೋರ್ಸ್ ಈಸ್ ಮಿನಿಮಮ್ ವೆನ್ ಥೀಟಾ ಇಸ್ ಈಕ್ವಲ್ ಟು 0. ಇಷ್ಟು ಎಕ್ಸಾಂಪಲ್ ನೋಡಿ. ಇದನ್ನು ಅಷ್ಟೇ, ವ್ಯಾಲ್ಯೂ ಆಫ್ ದ ಫೋರ್ಸ್ ಇದನ್ನು ಕ್ಲೀನಾಗಿ ಜ್ಞಾಪಕ ಇಟ್ಬಿಟ್ರಿ. ಈ 13 ಕ್ವಶನ್ಗಳು ಒಂದೊಂಥರ ಇದ್ದಾವೆ, ಕನ್ಫ್ಯೂಸ್ ಆಗೋಂಗಿದ್ದಾವೆ. CET ನೀಟ್ನಲ್ಲಿ ಇವುಗಳನ್ನೇ ಕೇಳೋದು. ಇದೆಲ್ಲ ಮ್ಯಾಕ್ಸಿಮಮ್ ಬಂದಿದೆ ಸಾರಿ ಅದಕ್ಕೆಲ್ಲ CET ನೀಟಲ್ಲಿ. ಹಾಗಾಗಿ ಇದೆಲ್ಲ ಮಾರ್ಕ್ಸ್ ಕಳ್ಕೊಂಡ್ಬಿಡ್ತಾರೆ. ಇದನ್ನು ಕ್ಲೀನಾಗಿ ಇದನ್ನು ಕಲ್ತ್ಕೊಬೇಕು, 5 ಸತಿ ಓದಬೇಕು. ಓದಾಯ್ತಾ? ಸೊ ನೆಕ್ಸ್ಟ್ ಒನ್ ಈಸ್ ಮೆಮೊರೈಸಿಂಗ್ ಪಾರ್ಟ್. ಅದರಲ್ಲಿ ಇವಷ್ಟನ್ನು ಫಸ್ಟ್ ಒಂದ್ಸತಿ ನೋಟ್ಸಲ್ಲಿ ಬರ್ಕೊಳ್ತಿ. ಈಚ್ ಪಾಯಿಂಟ್ ಐ ವಿಲ್ ಎಕ್ಸ್ಪ್ಲೈನ್ ಇನ್ 3 times. In the notes, in the rough, you have to write by saying one time without saying another time, with questions also. ಇದರಲ್ಲಿ ಮಾತ್ರ ಕ್ವಶನ್ಗಳನ್ನು ಬರೀಬೇಕು ನೀವು. ಓದಾಯ್ತಾ? ಕ್ವಶನ್ನಲ್ಲಿ ಇಂಪಾರ್ಟೆಂಟ್ ಇರೋದು. ಅದನ್ನು ನೋಡ್ಕೊಂಡ್ರೆ ನಿಮಗೆ ಆನ್ಸರ್ ಕ್ಲೀನಾಗಿ ಬರುತ್ತೆ. ನೆಕ್ಸ್ಟ್ ಈಸ್ ಮೆಮೊರೈಸಿಂಗ್ ಪಾರ್ಟ್. Now is memorizing part. Each question and each answers I will explain, I will say in 3 times. Along with question also you have to write it, because question is very important here. It is a confusable question. So you say first important points. Hence Christian Ørsted investigated the phenomena that moving charges or current produces a magnetic field around its space. Moving charges or current produces magnetic field around its spaces. Moving charges or current produces a magnetic field around its space. So, next, Ørsted and Faraday unified both electricity and magnetism. Ørsted and Faraday unified both the electricity and magnetism. Ørsted and Faraday unified both the electricity and magnetism. Next, light is electromagnetic wave. Light is electromagnetic wave. Light is electromagnetic wave. Next, fourth one. Hertz discovered radio waves. Hertz discovered radio waves. Hertz discovered radio waves. Next, fifth one. Magnetic field is a vector quantity. Magnetic field is a vector quantity. Magnetic field is a vector quantity. Principle of superposition applied on vector sum of magnetic field. Principle of superposition applied on vector sum of magnetic field. Principle of superposition applied on vector sum of magnetic field. Next, magnetic field of several source is the vector addition of magnetic field of individual sources. This is principle of superposition.
Magnetic field of several sources is the vector addition of magnetic field of individual sources. Magnetic field of several sources is the vector addition of magnetic field of individual sources. This is principle of superposition. Next, what is magnetic force? The force experienced by a current carrying conductor or moving charge in a magnetic field is known as magnetic force. The force experienced by a current carrying conductor. The force experienced by a current carrying a conductor. The force experienced by a current carrying a conductor or magnetic charge in a magnetic field. The in or a moving charge in a magnetic field or a moving charge in a magnetic field is known as magnetic force. Next, write all these by seeing one time without seeing another time in a rough, including question also. Next, mention the expression for magnetic force experienced by moving charge. Mention the expression for magnetic force experienced by moving charge. F is equal to Q into velocity into B. F is equal to QVB. F is equal to Q into V into B. Or F is equal to BQV sin theta. F is equal to BQV sin theta. F is equal to BQV sin theta. Next, where B is equal to magnetic field. B is equal to magnetic field. B is equal to magnetic field. V is equal to velocity of the charged particle. V is equal to velocity of the charged particle. V is equal to velocity of the charged particle. Q is equal to magnitude of charge. Q is equal to magnitude of charge. Q is equal to magnitude of charge. Theta is equal to angle between the direction of B and V. Theta is equal to angle between the direction of B and V. Theta is equal to angle between the direction of B and V. Next point. Next, I'll write all these in by seeing one time without seeing another time, including question also. You have to write in a rough. What is the source of magnetic field? Moving charge. What is the source of magnetic field? Moving charge. What is the source of magnetic field? Moving charge. Next, in a certain arrangement, proton does not get deflected while passing through a magnetic field region. In a certain arrangement, a proton does not get deflected while passing through a magnetic field region. In a certain arrangement, a proton does not get deflected while passing through a magnetic field region. Under what condition it is possible? Under what condition it is possible? Answer. It is possible if the proton enters the magnetic field along the field direction. It is possible if the proton enters the magnetic field along the field direction. It is possible if the proton enters the magnetic field along the field direction. Next, that is theta is equal to 0, which implies trajectory is a straight line. Theta is equal to 0, which implies trajectory is a straight line. Theta is equal to 0, which implies trajectory is a straight line. Next, what is the trajectory of the charged particle moving perpendicular to the direction of uniform magnetic field? What is the trajectory of the charged particle moving perpendicular to the direction of uniform magnetic field? What is the trajectory of the charged particle moving perpendicular to the
direction of uniform magnetic field. It is circle. Charged particle enters an electric field in the direction of electric field. A charged particle enters an electric field in the direction of electric field. A charged particle enters an electric field in the direction of electric field. What is the nature of the path traced by it? What is the nature of the path traced by it? What is the nature of the path traced by it? Straight line. Charges moving in straight line with different speed. Charges moving in straight line with different speed. Charges moving in straight line with different speed. Next, important points. Alpha particles are positively charged particles. They are protons. They are helium particles. Alpha particles are positively charged particles. They are protons. They are helium particles. Alpha particles are positively charged particles. They are protons. They are helium particles. Next, beta particles are negatively charged particles. They are electrons. Beta particles are negatively charged particles. They are electrons. Beta particles are negatively charged particles. They are electrons. Gamma particles has no charge. Gamma particles has no charge. Gamma particles has no charge. They are electromagnetic radiation of very short wavelength. They are electromagnetic radiation of very short wavelength. They are electromagnetic radiation of very short wavelength. Next, which of the following will describe the smallest circle when projected with the same velocity v perpendicular to the magnetic field? Which of the following will describe the smallest circle when projected with the same velocity v perpendicular to the magnetic field B? Which of the following will describe the smallest circle when projected with the same velocity v perpendicular to the magnetic field? Alpha particle and beta particle. Alpha particle answer. What is the path of a charged particle moving perpendicular to the uniform electric field? What is the path of a charged particle moving perpendicular to the uniform electric field? What is the path of a charged particle moving perpendicular to the uniform electric field? That is parabolic path. What is the path of a charged particle moving along the uniform magnetic field? Straight line. What is the path of a charged particle moving along the uniform electric field? Straight path. What is the path of a charged particle moving along the uniform magnetic field? That is straight path. Next, what is the path of a charged particle in uniform magnetic field with the initial velocity at an angle between 0 and 90 degree with the magnetic field direction? Helical path. What is the path of a charged particle in uniform magnetic field with initial velocity at an angle between 0 and 90 degree with the magnetic field direction? Helical path. What is the path of a charged particle in uniform magnetic field with initial velocity at an angle between 0 and 90 degree with the magnetic field direction? Helical path. Next, what is value of force experienced by a neutron moving in electric or magnetic field along or perpendicular to the field? 0. What is value of
a force experienced by a neutron moving in electric or magnetic field along or perpendicular to the field? 0. What is value of force experienced by a neutron moving in electric or magnetic field along perpendicular to the field? 0. Next, what is the path of a neutron moving in uniform electric or magnetic field along or perpendicular to the field? Straight path. What is the path of a neutron moving in uniform electric or magnetic field along or perpendicular to the field? Straight path. What is the path of a neutron moving in uniform electric or magnetic field along or path perpendicular to the field? Straight path. When will the magnetic force on moving charge be maximum, minimum? When will the magnetic force on moving charge be maximum, minimum? When will the magnetic force on moving charge be maximum, minimum? The force is maximum when theta is equal to 90 degree. The force is maximum when theta is equal to 90 degree. The force is maximum when theta is equal to 90 degree. Force is minimum when theta is equal to 0 degree. The force is minimum when theta is equal to 90 degree. The force is minimum when theta is equal to 90 degree. All this, including question also, you have to write it in a rough by seeing one time without seeing another time. Along with the question also, you have to write. So very, very important for CET examination. And cross question, 1 mark question, you know. So that also is very, very important. Okay, write down. Best of luck.